ಲಕ್ಷ್ಮಿ, ಯಾರಿದು? ಇವಳು ನನ್ನ ದೊಡ್ಡ ಸೊಸೆ ವೀಣಾ ಅಂತ. ಅವನು ನನ್ನ ದೊಡ್ಡ ಮಗ ಸಂತೋಷ್ ಅಂತ. ನಾನೇ ಇಲ್ಲಿ ಹಾಯ್ಕೊಂಡು ತಿಂತಿದ್ದೀನಿ, ಇವರು ನಮ್ಮದನ್ನು ಕಿತ್ಕೊಂಡು ತಿನ್ನಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಈಗ ನಮ್ಮಪ್ಪ ಅಮ್ಮರಿಗಂತೂ ಬುದ್ಧಿ ಇಲ್ಲ, ಅವರೇ ಇನ್ನೊಬ್ಬರ ಅಡಿಯಲ್ಲಿ ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ ಬೀದಿಲಿ ಹೋಗೋರೆಲ್ಲ ಕರ್ಕೊಂಡು ಬಂದು ಮನೇನ ಅನಾಥಾಶ್ರಮ ಮಾಡ್ತಾರೆ. ನನ್ನ ಜೀವನಕ್ಕೆ ಜೀವನ ಪೂರ್ತಿ ದುಡ್ದಿದ್ದನ್ನೆಲ್ಲ ಇನ್ನೊಬ್ಬರಿಗೆ ಖರ್ಚು ಮಾಡೋದೇ ಆಗೋಯ್ತು. ಅದು ಸರಿ ಅತ್ತೆ, ಇವ್ರು ನಿಮ್ಗೆ ಎಲ್ಲಿ ಸಿಕ್ಕಿದ್ರು? ಅಣ್ಣ ಹೀಗೆಲ್ಲ ಮಾತಾಡ್ತಾರ ಹೇಳು? ನೀನು ಹೀಗೆಲ್ಲ ಮಾತಾಡಿದ್ರೆ ನನ್ನ ಹೊರಗೆ ನೋಡೇನೋ ಅನ್ಸುತ್ತೆ. ನಾನು ನಿನ್ನ ತಂಗಿ ಕಣೋ, ನೀನು ನನಗೆ ಎಷ್ಟು ಪ್ರೀತಿ ತೋರಿಸಿದ್ಯಾ. ಆ ಋಣನ ತೀರ್ಸೋದಕ್ಕೆ ನನಗೊಂದು ಚಿಕ್ಕ ಅವಕಾಶ ಸಿಕ್ಕಿದೆ ಅಷ್ಟೇ. ನೀನು ಖುಷಿಯಾಗಿರೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಇವಳು ಗಂಡ ರೌಡಿಗಳನ್ನ ಕರೆಸಿ ಹೆದರಿಸ್ತಾನೆ, ಇವಳು ಮಾತಾಡಿನೇ ಗುಂಡಿಗೆಗೆ ಗುರಿ ಇಡ್ತಾಳೆ. ವೀಣಾ, ಆರತಿ ತಗೊಂಬ. ಹಾ ಅತ್ತೆ. ಲಕ್ಷ್ಮಿ, ಅದೆಲ್ಲ ಯಾಕೆ? ಅಯ್ಯೋ, ಯಾಕೆ ಹೀಗೆ ಹೇಳ್ತಿದ್ದೀರಮ್ಮ? ಎಷ್ಟೋ ವರ್ಷ ಆದಮೇಲೆ ಅಂತೂ ಇಂತೂ ನಮ್ಮ ವೆಂಕಿಗೆ ಸಿಕ್ಕಿದ್ದೀರಾ ನೀವು. ಮತ್ತೆ ನಿಮ್ಮಿಬ್ಬರ ಸಂಬಂಧಕ್ಕೆ ಯಾರ ದೃಷ್ಟಿನೂ ತಗಲ್ಬಾರ್ದು. ಹಂಗಾಗಬಾರ್ದು ಅಂದರೆ ನಾನು ನಿಮಗೆ ಆರತಿ ಎತ್ತಲೇಬೇಕು. ಬೇಡಮ್ಮ. ಅಯ್ಯೋ ಅಮ್ಮ, ನೀವು ಬೇಡ ಅಂತ ಎಲ್ಲ ಹೇಳಂಗೆ ಇಲ್ಲ. ನಾನು ಮಾಡಬೇಕಾಗಿದ್ದ ಕೆಲಸನ ಅಕ್ಕ ಮಾಡೋಣ ಅಂತ ಹೇಳೋರೆ. ನಾವೆಲ್ಲರೂ ಸೇರಿಸಿ ನಿಮಗೆ ಆರತಿ ಮಾಡ್ತೀವಿ, ಬೇಡ ಅಂತ ಹೇಳಂಗೆ ಇಲ್ಲ. ಇರಿ ಅಕ್ಕ, ಬರಕ್ಕ. ವೈದೇಹಿ, ಇಷ್ಟು ವರ್ಷ ನರಕನ ಅನುಭವಿಸಿ ಬಿಡುಗಡೆಯಾಗಿ ನಮ್ಮ ಮನೆಗೆ ಬಂದಿದ್ಯಮ್ಮ. ನಮಗೆಲ್ಲರಿಗೂ ಸಂತೋಷ. ಇವತ್ತು ನಾನು ಬದುಕ್ತಾ ಇರೋ ಬದುಕು ನಿನ್ನ ಗಂಡ ಕೊಟ್ಟಿದ್ದಮ್ಮ. ನಿನ್ನ ಮನೆಗೆ ಬಂದಾಗ ನಾವಿಷ್ಟು ಸತ್ಕಾರ ಮಾಡಲಿಲ್ಲ ಅಂದರೆ ಹೇಗೆ? ಏನೋ ಅವ್ರ ಖುಷಿ. ಏನು ಯುದ್ಧ ಆಗೋದು ಬಂದಿರುವಾಗ ಆರತಿ ಮಾಡ್ತಿದ್ದಾರೆ. ಇವ್ರನ್ನ ಬಿಟ್ಟರೆ ಬ್ಯಾಂಡ್ ತರಿಸಿ ಪಟಾಕಿ ಸಿಡಿಸಿ ಒಳಗೆ ಕರ್ಸ್ಕೊತಿದ್ರೇನ. ಇದರಲ್ಲೇ ಗೊತ್ತಾಗುತ್ತೆ ಇವ್ರು ಇಲ್ಲೇ ಠಿಕಾಣಿ ಹಾಕ್ತಾರೆ ಅಂತ. ಅಲ್ಲಿಗೆ ಇನ್ನೊಂದು ವೇಸ್ಟ್ ಬಾಡಿಗೆ ಊಟ ಹಾಕುವಾಗ ಆಯ್ತು.